ವೆಲ್ಕಮ್ ಟು ಗುಡ್ ಟು ಗೋ ಯೂಟ್ಯೂಬ್ ಚಾನಲ್. ಲಾಗ್ಗೆ ನಾನು ಇಲ್ಲಿ ಲ್ಯಾಗ್ ಆಗ್ದಂಗ್ ಡೈಲಾಗ್ ತಗೊಂಡ್ರೆ ಸಾಕಪ್ಪ ಅಂತ ಕೂತಿದ್ದೀನಿ. ಇವಳು ಲಾಗ್ ಮಾಡ್ತಾವಳ. ನಾನು ಹೀರೋಯಿನ್ ತರ ಕಾಣ್ಬೇಕಂದ್ರೆ 99% ಚೆನ್ನಾಗಿತ್ತು, ಇನ್ನು 99% ಏನೋ ಬೇಕಾಗಿತ್ತು. ನಾವು ರೆಡಿ ಆಗ್ತೀವಿ. ರೆಡಿ ಆದ ನಂತರ ನಮ್ಮ ಬ್ಯೂಟಿಫುಲ್ ಫೇಸ್ ನಗಳನ್ನ ನೀವು ನೋಡೋದಕ್ಕೆ ರೆಡಿ ಆಗಿರಿ. ನೋಡಿದ್ರ ಫ್ರೆಂಡ್ಸ್, ಹೇರ್ ಸ್ಟೈಲ್ ಅವರು ಕೂಡ ನಮ್ಮ ಶೂಟಿಂಗ್ ಅಲ್ಲಿ ಬ್ಲಾಕ್ ಪೇಂಟ್ ಮಾಡ್ತಾರೆ ಅಂತ. ಏನ್ ಎಕ್ಸ್ಪ್ರೆಷನ್ ಕೊಡ್ತೀಯಮ್ಮ ನೀನು? ನೆಕ್ಸ್ಟ್ ಸಿನಿಮಾದಲ್ಲಿ ಎಕ್ಸ್ಪ್ರೆಷನ್ ಬೇಕೇ ಬೇಕು. ತಗೋ ಅಡ್ವಾನ್ಸ್. ಥ್ಯಾಂಕ್ ಯು ಸರ್. ಹೇ, ಹಲ್ಲಾಡಿದ್ರೆ ಸುಟ್ಟು ಬಿಡ್ತೀನಿ. ಅಡ್ವಾನ್ಸ್ ವಾಪಸ್ ಕೊಡು. ಎಲ್ರಿಗೂ ನಮಸ್ಕಾರ. ಇವತ್ತು ಮಹಾಸಂಗಮ. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು. ನಿಶ್ವಿಕಾ ನಾಯ್ಡು ಅವ್ರಿಗೆ ಈ ನಾಯಿ ಹಿಡಿಯೋನ್ ಬಂದ್ಬಿಟ್ಟು ನೆಲ್ ಪಾಲಿಶ್ ಹಚ್ತಾ ಇದ್ದಾನೆ. ಕೆಲಸ ಅಲ್ಲ, ನಾವು ನೆನ್ನೆ ಗೆಣಸ್ ಕೀಲಿ ಪ್ರಾಕ್ಟೀಸ್ ಮಾಡಿದ್ವು. ನಿಂದಲ್ಲ, ಹರುಣ್ ಸುಧೀರ್ ಹೇಗ್ ಬೇಕಾದ್ರೂ ಮಾತಾಡ್ತಾರೆ. ನೀನೆಲ್ಲ ವಿಡಿಯೋ ಮಾಡಿ ಎಲ್ಲ ಮಾಡು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗುಡ್ ಟು ಗೋ ಯೂಟ್ಯೂಬ್ ಚಾನಲ್. ಸೊ ಇವತ್ ನಾವು ಮಹಾಸಂಗಮದಲ್ಲಿದ್ದೀವಿ. ಮಹಾನಟಿ ಹಾಗೂ ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್. ಇವತ್ ನಿಮ್ಗೆ ನಾನು ತೋರಿಸ್ತೀನಿ ನಮ್ಮ ಕಾಮಿಡಿ ಕಿಲಾಡಿಯ ಒಂದು 3 ರತ್ನಗಳನ್ನ. ಕ್ಯಾಮೆರಾ ಚೆನ್ನಾಗಿ ಬರಲ್ಲ ಅಂತ ನಮಗೆ ಸ್ಕಿನ್ ಇಂಪಾರ್ಟೆಂಟ್. ಸಾರಿ, ಫೋನ್ ಬಂತ. ಲೆಜೆಂಡ್ಗಳನ್ನ ಇಮಿಟೇಟ್ ಮಾಡ್ಬೇಕಾಗಿದ್ದೆ ನಾವು. ನೋಡು ಎಷ್ಟು ಹೈಟ್ ಇದೆ ನೋಡು. ಏ ಪ್ರವೀಣ, ಕಟ್ ಆಗ್ತಿದ್ಯಾ? ಯಾರೋ ಬಂದ್ರು. ನನ್ ಬ್ಯಾಗ್ ಅಲ್ಲಿ ಯಾರೋ ಮಿಸ್ ಆಗಿ ಹಾಕಿದ್ರಪ್ಪ. ನೋಡಿ, ನಾನ್ ತಂದೆ ನಿಮ್ಗೋಸ್ಕರ ಕೊಡೆ ತಂದಿದ್ದೀನಿ. ಕೊಡೆ ಏನ್ ಮಾಡ್ತಿದ್ದೀರಾ? ಇದು ನಮ್ ಗುಡ್ ಟು ಗೋ ಯೂಟ್ಯೂಬ್ ಚಾನಲ್ ಲಾಗ್. ಇಟ್ಸ್ ಲಾಗ್ಗೆ ನಾನು ಇಲ್ಲಿ ಲ್ಯಾಗ್ ಆಗ್ದಂಗ್ ಡೈಲಾಗ್ ತಗೊಂಡ್ರೆ ಸಾಕಪ್ಪ ಅಂತ ಕೂತಿದ್ದೀನಿ. ಇವಳು ಲಾಗ್ ಮಾಡ್ತಾವಳ. ಹಾಯ್, ಮಗುದ್ ಬಟ್ಟೆ ನೀವೇ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ. ಹೆಂಗೆ ಜನರು ಇದನ್ನ ಇಂಗ್ಲಿಷ್ ಅಲ್ಲಿ ಕಾರ್ಡ್ ಸೆಟ್ಸ್ ಅಂತಾರೆ ಗೊತ್ತಾ? ಅದನ್ನು ಹೇಳಕ್ ಬರಲ್ಲ. ಯಾವ ಸೆಟ್ಸ್? ಏನೋ ಒಂದು ಮಿಸ್ಟೇಕಾಗಿ ಹೇಳ್ಬಿಟ್ಟು ಕಾರ್ಡ್ ಸೆಟ್ ಅಂತೆ. ಹಂಗಂತ ಇಂಗ್ಲಿಷ್ ಬರೋರು ಯಾರೋ ಹೇಳಿದ್ರು. ಅದನ್ನೇ ನಾನು ಸ್ವಲ್ಪ ಉರುಗೊಡ್ಕ ಬಂದು ಹೇಳ್ತಾ ಇದೀನಿ. ಅರ್ಧ ಗಂಟೆ ಬಿಟ್ಟು ಪ್ಯಾಂಟ್ ಸೆಟ್ ಅದು ಬಟ್ಟೆ. ಅದು ಮಗಿಗೆ ಯಾರೋ ಗಿಫ್ಟ್ ಕೊಟ್ಟವ್ರೆ. ಅದನ್ನೇ ಒಂಚೂರು ಎಕ್ಸ್ಪ್ಲೈನ್ ತುಂಬಾ ಹವಾಮಾನ ಮಾಡ್ತಾ ಇದ್ದಾರೆ. ಈಗ ನಿಜ ಹೇಳ ವಿಜಿ ಸರ್ ಹತ್ರ ಏನ್ ಹೇಳಿದ್ರು ನೋಡಿ, ಕೇರ್ಫುಲ್ ಹೇಳಿದ್ರು. ಹೌದಾ? ಸ್ಪೂಫ್ ಮಾಡ್ತಾ ಇದೀವಿ. ಸೊ ನಮ್ಗೆ ನಾವೊಂದು ಸೆಂಟ್ರಲ್ ಜೈಲಿಗೆ ಹೋಗ್ತಾ ಇದೀವೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ. ಪಾಪ. ಓಕೆ, ಈಗ ನಾವು ಸ್ಕಿಟ್ ಪ್ರಾಕ್ಟೀಸ್ ಮಾಡ್ಬೇಕು. ಏ ರವಿ, ಇನ್ನ ಜಡ್ಜಸ್ ಯಾರು ಬಂದೇ ಇಲ್ಲ. ಅವ್ರು ಬರೋಷ್ಟೊತ್ತಿಗೆ ಬೇಗ ಎಲ್ಲ ಕಂಟೆಂಟ್ ಸ್ಕಿಟ್ಟದೆಲ್ಲ ಲೀಡ್ ತಗೊಂಡ್ಬಿಡೋಣ ಅಲ್ವಾ? ಈ ಸ್ಯಾಟರ್ಡೆ ಎಕ್ಸಿಟ್ ಮತ್ತೆ ಸಂಡೇ ಓಪನಿಂಗ್ ಎಲ್ಲ ತಗೊಂಡ್ಬಿಡೋಣ ಅಲ್ವಾ? ಅಯ್ಯ, ನೀನ್ ಮಕ್ಕಳನ್ನ ಜೋಡ್ ಮಾಡ್ಗ. ಜಡ್ಜಸ್ ಗಳು ಬಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ನೀನು ಲೇಟ್ ಆಗಿ ಬಂದಿದ್ವಿ. ಚಿತ್ರರಂಗದ ತ್ಯಾಗರಾಜ, ಪ್ಲೀಸ್ ವೆಲ್ಕಮ್ ಮಹಾನಟಿಯ ಮಾಸ್ಟರ್ ಮೈಂಡ್ ಅರವಿಂದ್ ಸರ್. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ನಾನು ರಮೇಶ್ ನಿಮ್ಮನೆ ಬಂದಾಯ್ತು. ರಾತ್ಯಾಗ್ತಳ ಶೋ ಮಾಡೋಣ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5. ಸೀಸನ್ 5. ಸೊ ನಾವು ಮೇಕಪ್ ಆಗ್ತಿದೀವಿ.
ಮೇಕಪ್ ಹಾಕ್ತಿದೀವಿ. ಅಲ್ಲ ಟಿಂಕರಿಂಗ್ ಟಿಂಕರಿಂಗ್ ಆಗ್ತಿದೆ. ಫುಲ್ ಟಿಂಕರಿಂಗ್ ಪೇಂಟಿಂಗ್. ಅಂದ್ರೆ ನಾವೆಲ್ಲ ನ್ಯಾಚುರಲ್ ಬ್ಯೂಟೀಸ್, ಸ್ವಲ್ಪ ಟಚ್ ಅಪ್ ಮಾಡ್ಕೋತಾ ಇದೀವಿ ಅಷ್ಟೇ. ನಮ್ಮ ನ್ಯಾಚುರಲ್ ಬ್ಯೂಟಿನ ಅವರು ಡೈರೆಕ್ಟ್ ಆಗಿ ನೋಡಕ್ಕಾಗಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಸೊ ಅದಕ್ಕಾಗಿ ನಾವು ಬೇರೆ ತರ ಕೆಟ್ಟದಾಗ ಮೇಕಪ್ ಆಗಿ. ನಾನು ಪ್ರೇಮ ಮ್ಯಾಮ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅವ್ರ ತರ ಹೀರೋಯಿನ್ ತರ ಕಾಣಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಓವರ್ ಮೇಕಪ್ ಮಾಡ್ತಾ ಇದ್ದೀನಿ. ಅಂದ್ರೆ ಹೀರೋಯಿನ್ಸ್ ಎಲ್ಲ ಓವರ್ ಮೇಕಪ್ ಆಗ್ತಾರೆ ಅಂತ. ಹೀರೋಯಿನ್ಸ್ ಓವರ್ ಮೇಕಪ್ ಅಲ್ಲ, ನಾನ್ ಹೀರೋಯಿನ್ ತರ ಕಾಣ್ಬೇಕಂದ್ರೆ ಓವರ್ ಮೇಕಪ್ ಮಾಡ್ಬೇಕಲ್ಲ ಅವಳು. 99% ಚೆನ್ನಾಗಿತ್ತು, ಇನ್ನು 99% ಏನೋ ಬೇಕಾಗಿತ್ತು. ಅಷ್ಟೆಲ್ಲ ನಾವೆಲ್ಲಿ ಸೂಪರ್ ಆಗಿದೀವಿ ಅಂತ ನಾನು ವಾಣಿಯವರು ಆ ಲೆವೆಲ್ಗೆ ಮೇಕಪ್ ಹಚ್ಕೋತಾ ಇದಾರೆ, ಆದ್ರೂ ಟಿಂಕರಿಂಗ್ ಪೇಂಟಿಂಗ್ ಹಚ್ಕೋತಾ ಇಲ್ಲ ಅಂತ ಪುಂಕ್ತೀರಾ ಅಂತ ಮಾಡ್ದಲ್ಲ. ನಾವು ಸೊ ವಿ ಆರ್ ಗೆಟಿಂಗ್ ರೆಡಿ ಫಾರ್ ಮಹಾಸಂಗಮ ಸ್ಪೂಫ್. ನಮಗೂ ಆಕ್ಚುಲಿ ಮುಂಚೆ ಸ್ಪೂಫ್ ಅಂತ ಹೇಳಕ್ ಬರ್ತಿರ್ಲಿಲ್ಲ, ಸ್ಕೂಪ್ ಸ್ಕೂಪ್ ಅಂತಾನೆ ಅಂತಿದ್ದು. ಆಮೇಲೆ ಎಲ್ಲಾರು ಹೇಳ್ಬೇಕಾದ್ರೆ ಅವ್ರ ಬಾಯಿನ ನೋಡಿ ನೋಡಿ ಆಮೇಲೆ ಗೊತ್ತಾಯ್ತು, ಓಕೆ ಅದು ಸ್ಕೂಪ್ ಅಲ್ಲ ಸ್ಪೂಫ್ ಅಂತ ಆಮೇಲೆ ಗೊತ್ತಾಯ್ತು. ನಿಜವಾಗ್ಲೂ ನಾವು ಸ್ಕೂಪ್ ಅಂತಾನೆ ಅಂತಿದ್ವಿ. ಅದಾದ್ಮೇಲೆ ಸ್ಪೂಫ್ ಹೇಳ್ತಿದ್ದೆ. ಆದ್ರೂ ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಲೇಡಿ, ಅದಕ್ಕೆ ಚನ್ನರಾಯ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲ, ಅಗರ HSR ಲೇಔಟ್ ಬೆಂಗಳೂರು. ಓಕೆ, ನಾವು ರೆಡಿ ಆಗ್ತೀವಿ. ರೆಡಿ ಆದ ನಂತರ ನಮ್ಮ ಬ್ಯೂಟಿಫುಲ್ ಫೇಸ್ ನಗಳನ್ನ ನೀವು ನೋಡೋದಕ್ಕೆ ರೆಡಿ ಆಗಿರಿ. ಕನ್ಫ್ಯೂಸ್ ಆಗ್ಬೇಡಿ, ವಾಣಿನೇ ಬೇರೆ ದೀಪಿಕಾನೇ ಬೇರೆ. ಆದ್ರೆ ವಾಣಿ ಬಂದ್ಬಿಟ್ಟು ಮಾಡ್ರೇನಹಳ್ಳಿ, ಎಂತದದು ವಾಣಿ ಬಂದು ಚನ್ನರಾಯಪಟ್ಟಣ, ದೀಪಿಕಾ ಬಂದು ಮಾಡ್ರಳ್ಳಿ, ಮಂಡ್ಯ, ಹಾಸನ. ಮಾಡ್ರಳ್ಳಿ ಅವಳನ್ನ ನೀಟಾಗಿ ಮಾಡಿ ಕಳ್ಸಿದ್ದಾರೆ. ಸೊ ನೋಡಿ, ಅದೇನೋ ನಮಗೂ ಗೊತ್ತಿಲ್ಲ, ತುಂಬಾ ಜನ ಹೇಳ್ತಾರೆ ನಾವಿಬ್ರು ಸೇಮ್ ಇದೀವಿ ಅಂತ. ಏನಿಲ್ಲ ನಿನಗಿಂತ ಚೆನ್ನಾಗಿದ್ದಾಳೆ ವಾಣಿ. ಅಂದ್ರೆ ನಾ ಚೆನ್ನಾಗಿಲ್ಲ ಅಂತನಾ? ನೀನು ತುಂಬಾ ಚೆನ್ನಾಗಿದೆ ನೀನು, ಆದ್ರೆ ವಾಣಿ ನಿಂಗಿಂತ ಚೆನ್ನಾಗಿದ್ದಾಳೆ ಅಷ್ಟೇ. ಓಕೆ, ಇಟ್ಸ್ ಓಕೆ, ಚೆನ್ನಾಗಿದೆ ಅಂತ ಬಂತಲ್ಲ ಅಷ್ಟೇ ಸಾಕು ನನಗೆ. ಎಮೋಷನಲ್ ಆಗ್ತಿದ್ದಾರೆ. ನೀವ್ ಎಮೋಷನಲ್ ಆಗ್ಬಾರ್ದು. ಬಂದಿಲ್ವಾ ಮೇಡಮ್, ಚಪ್ಪಲಿ ತಗೊಂಡ್ ಹೊಡಿತಾರೆ, ನಮ್ಗೆ ರೆಡಿ ಆಗ್ಲಿಲ್ಲ ಅಂದ್ರೆ ನಾವು ಏನಿದು. ನೀನ್ ಅಳ್ತಿಯಲ್ಲ, ಬೇಡ ನೋ ಅಳ್ಬೇಡ, ಯುವರ್ ಸ್ಟ್ರಾಂಗ್ ಲೇಡಿ, ಮೇಕಪ್ ಹೋಗುತ್ತೆ. ಸೊ ನಮ್ದು ಮೇಕಪ್ ಎಲ್ಲ ಮುಗೀತು. ಈಗ ಅಲ್ಲಿ ಕಾಸ್ಟ್ಯೂಮ್ ರೆಡಿ ಆಗಿದೆ. ಇನ್ನ ಕಾಸ್ಟ್ಯೂಮ್ ಹಾಕೊಂಡು ಪಟ್ ಅಂತ ಹೋಗಿ ಪಟ್ ಅಂತ ಪರ್ಫಾರ್ಮೆನ್ಸ್ ಮಾಡಿ ಪಟಪಟ ಅಂತ ಕಮೆಂಟ್ಸ್ ತಗೊಂಡು ಪಟಪಟ ಅಂತ ಮನೆಗೆ ಓಡ್ಬೇಕು. ಈಗ ಸಮಯ ರಾತ್ರಿ 10 ಗಂಟೆ. ಇನ್ನ ಎಷ್ಟು ಗಂಟೆಗೆ ನಮ್ದು ಶೂಟ್ ಆಗುತ್ತೆ ಅಂತ ನೋಡ್ಬೇಕು. ಅಲ್ಲಿ ನೋಡಿ, ಸುಂದರಿ, ನೀಲಿ ಸುಂದರಿ, ಅಲ್ಲಿ ಶ್ಯಾಮ ಎಕ್ಸ್ಪ್ಯಾಂಡೆಡ್ ಅನುಶ್ರೀ. ನೋಡಿ ಏನ್ ಮಚ್ಚ ಅಂದಿದ್ದೀನಿ, ಅದು ಕಾಂಪ್ರೆಸ್ಡ್ ಪ್ರೇಮ ಮೇಡಮ್. ನಾನು ಇವಳಿಗೇನೋ ಅಂದಲ್ಲ, ಚಪ್ಪಟ್ಟಿ ಸುಟ್ಟು ಬಿಡ್ತೀರಾ ಅಲ್ಲಾಡಿದ್ರೆ. ನೋಡಿದ್ರ ಫ್ರೆಂಡ್ಸ್, ಹೇರ್ ಸ್ಟೈಲ್ ಅವರು ಕೂಡ ನಮ್ಮ ಶೂಟಿಂಗ್ ಅಲ್ಲಿ ಬ್ಲಾಕ್ ಪೇಂಟ್ ಮಾಡ್ತಾರೆ ಅಂತ. ಏನ್ ಎಕ್ಸ್ಪ್ರೆಷನ್ ಕೊಡ್ತೀಯಮ್ಮ ನೀನು? ನೆಕ್ಸ್ಟ್ ಸಿನಿಮಾದಲ್ಲಿ ಎಕ್ಸ್ಪ್ರೆಷನ್ ಬೇಕೇ ಬೇಕು. ತಗೋ ಅಡ್ವಾನ್ಸ್. ಹೇ, ಅಲ್ಲಾಡಿದ್ರೆ ಸುಟ್ಟು ಬಿಡ್ತೀನಿ. ಅಡ್ವಾನ್ಸ್ ವಾಪಸ್ ಕೊಡು. ಸುಮ್ನಿರಿ ಪಾಪ, ಒಳಗಿನೋ ಕಟ್ಟಿ ಪಪ್ಪ ಬಂತ ಜನ. ಅವರು ಅವ್ರ ಪಾಪು ಜೊತೆ ಮಾತಾಡ್ತಿದ್ದಾರೆ. ನಮ್ಮ ಮಗು ಜೊತೆ ಮಾತಾಡ್ತಿದ್ದೀನಿ ನೋಡಿ. ನಮ್ಮ ಮಗುನ ಬಿಟ್ಟು ಶೂಟಿಂಗ್ ಬಿಡ್ತಿದ್ವಿ. ಕಲಾವಿದರು ಅಂದ್ರೆ ನೋಡ್ರಿ ಎಂತ ಕಷ್ಟ ಪಡ್ತೀವಿ. ಮಕ್ಕಳು, ಮನೆ ಎಲ್ಲಾನೇ ಒಂದು ಸ್ಯಾಕ್ರಿಫೈಸ್ ಮಾಡಿ ಅಂದ್ರೆ ಅವ್ರಿಗೆ ಕೊಡೋ ಟೈಮ್ ನಾವು ಕಲೆಗೆ ಯೂಸ್ ಮಾಡ್ತೀವಿ. ಇದನ್ ಬೇಡ ಪ್ರವೀಣ್ ಹಾಕೋದು. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ವಾಣಿ ಅಕ್ಕ, ಈಗ ಹೇರ್ ಸ್ಟೈಲ್ ಆಗ್ತಿದೆ, ನಿಮ್ಮ ಅನುಭವ, ಯಾವ ಕ್ಯಾರೆಕ್ಟರ್ ಮಾಡ್ತಿದ್ರಿ, ಹೇಗೆ ಅನಿಸ್ತಿದೆ? ನಾನ್ ಮಾಡ್ತಿರೋದು ಪ್ರೇಮ ಮ್ಯಾಮ್ ಕ್ಯಾರೆಕ್ಟರ್, ಆದ್ರೆ ನನ್ ಕಣ್ಣಿಗೆ ಯಾಕೋ ಮಾಳವಿಕಾ ಮ್ಯಾಮ್ ತರ ಕಾಣಿಸ್ತೀನಿ.
ಇಟ್ಸ್ ನಾಟ್ ನೆಗೆಟಿವ್ಲಿ, ಸೀರಿಯಸ್ ಆಗಿ ನಂಗೆ ಇದ್ರಲ್ಲಿ ಕನ್ನಡಿಯಲ್ಲಿ ನೋಡ್ಕೊಂತ ಇದ್ರೆ ಈ ಕೂದಲು ಮೇ ಬಿ ಬಿಟ್ಟಿರೋದಕ್ಕಿರ್ಬೇಕು. ಮಾಳವಿಕಾ ಮ್ಯಾಮ್ ತರ ಕಾಣಿಸ್ತಾ ಇದ್ದೀನಲ್ಲ ನಾನು, ಪ್ರೇಮ ಮ್ಯಾಮ್ ತರ ಕಾಣಿಸ್ತಾ ಇಲ್ವಲ್ಲ ಅಂತ. ಈಗ ನಾವೊಂದು ಇಬ್ರು ವಾಯ್ಸ್ ನು ಕೇಳಿದ್ರೆ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅವ್ರು ಜಾಸ್ತಿ ಕಮೆಂಟ್ ಮಾಡ್ತಾರೆ. ಓಕೆನಾ? ಈಗ ಫಸ್ಟ್ ಮಾಳವಿಕಾ ಮ್ಯಾಮ್ ವಾಯ್ಸ್ ತೆಗೆದು ಚಾನೆಲ್ ನನಗೆ ಪೇಮೆಂಟ್ ನೋಡಿ, ನೀವೆಲ್ಲ ನಮ್ಮ ಬಂಧು ಬಾಂಧವರು, ನೀವು ಬಂಧು ಬಾಂಧವರಂತೆ. ಈಗ ಮಾಳವಿಕಾ ಮೇಡಮ್ ಅವರು ನಿಮ್ಮ ಮುಂದೆ ಮಾತಾಡ್ತಿದ್ದಾರೆ. ಎಸ್ ಮಾಳವಿಕಾ ಮ್ಯಾಮ್, ದೀಪಿಕಾ ನನ್ಗೆ ಪೇಮೆಂಟ್ ಫೋನ್ ಪೇ ಮಾಡಿದ್ಮೇಲೆ ಮಾಳವಿಕಾ ಮ್ಯಾಮ್ ನನ್ ಜಾಸ್ತಿ ಮಾತಾಡಕ್ಕಾಗಲ್ಲ. ಹಿಂದಕ್ಕೆ ಇಟ್ಕೊಂಡು ಸುಡ್ತಾವ್ರ ನನ್ ಕೂದ್ಲನ್ನ. ನಾನು ತುಂಬಾ ದಿನ ಆತಲ್ಲಿ ಹೊಗೆ ಬರೆಸ್ತಾವ್ರೆ ಕೂದ್ಲಿಗೆ. ಕಾರ್ಲಿಂಗ್ ಮಾಡ್ತಿದಾರೆ. ಕಾರ್ಲಿಂಗ್ ಸ್ಟಾರ್ಟ್ ಆಗಿದೆ. ಇವತ್ತಿನ ಪಲಹಾರ ಅಲ್ಲ, ಏನದು ಉಪಹಾರ ಪಲಹಾರ. ಉಪಹಾರ ನಿಂದು ತಾಯಿ ಗುಣ. ಮೆಲ್ಲಗೆ 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 ಹೆಣ. ಸೋಟ ಆಗಲ್ಲ ಇದು. ಬ್ಲ್ಯಾಕ್. ಹೌದು, ಅದು ಎತ್ ಕಾಣಿಸುತ್ತೆ. ಅವ್ರು ಏನು ವೇರ್ ಮಾಡಿಲ್ಲ, ಅದಕ್ಕೇನೆ ಹೇಳ್ತಿರೋದು. ನಾನು ನಿಮ್ಮ ಪರಿಚಯ ಮಾಡ್ತಿದ್ದೀನಿ. ನಮ್ಮ ಒನ್ ಅಂಡ್ ಓನ್ಲಿ ಡೈರೆಕ್ಟರ್, ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್. ವಿಡಿಯೋ ಸಖತ್ತಾಗಿ ಕಾಣ್ತಿದ್ದೀರಾ? ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಾನೊಂದು ಆಂಕರಿಂಗ್ ಅಂತ ಮಾಡಿದ್ದೆ. ನಿಮ್ಗೆ ಏನ್ ಹೊಟ್ಟೆ ಉರಿ? ನಾನು ಏನಾರ ಮಾತಾಡ್ಕೊತೀನಿ. ಯಾಕೆ ಕೇಳಿಸ್ತೆ ಅಂದ್ರೆ ಕಿವಿಗೆ ಅಲ್ಲ, ಹತ್ತಿ ಇಟ್ಕೊಳ್ಳಿ ಅಂತ. ಇದು ನಮ್ಮ ಪ್ರೇಮ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಮಹಾಸಂಗಮ. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು. ಅಂದ್ರೆ ಇಷ್ಟು ಕೂದಲು ಬೇಡುತ್ತಲ್ವಾ, ಇನ್ನೊಂದು ಫೋಲ್ಡ್ ಮಾಡ್ಬೇಕು. ಇಷ್ಟು ಕೂದಲ್ಕಿಂತ ಇನ್ನೊಂಚೂರು ಕಟ್, ಇಷ್ಟು ಕೂದಲು ಕಟ್ ಮಾಡಿ. ಸಾರಿ ಸರ್, ಬಂತ ಇಲ್ಲಿ ಗಡ್ಡ ಹಾಕ್ಲಿಕ್ಕೆ ಆಗಿಲ್ಲ. ಗಡ್ಡ ಕಾಯಿಲೆ ಆಯ್ತು, ಅದಕ್ಕೆ ಇಲ್ಲಿವರೆಗೆ ಮಾತ್ರ. ನಾನು ಯಾರು ಅಂತ ಹೇಳಿ, ಹಾಲಿನಂತ ಹಳ್ಳಿ ಅವ್ರು ಹಂಗೆ ನೋಡಿ ಹಿಂಗೆ ಹೇಳ್ತಾರೆ. ನನಗೆ ಜೀವನದಲ್ಲಿ ಇದ್ದಿದ್ದು ಒಂದೇ ಭಯ, ಅದೇ ಆಯ್ತು ನನಗೆ. ಸರ್, ನಿಮ್ ಪಾತ್ರಗೋಸ್ಕರ ನಾನು ಡೆಡಿಕೇಟ್ ಆಗಿ ನೋಡಿ 2 ವರ್ಷದಿಂದ ಏರ್ ಬಿಟ್ಟಿದ್ದೀನಿ ಈ ಪಾತ್ರ ಮಾಡ್ಬೇಕು ಅಂತ. ಇದೆಲ್ಲ ನೀವು ಹೇಳ್ಬೇಕು ಕಮೆಂಟ್ ಅಲ್ಲಿ, ಡೆಡಿಕೇಶನ್ ಬಗ್ಗೆ ಎಲ್ಲ. ನಿನ್ನ ನೋಡಿದ್ರೆ ದೇವ್ರಾಣೆಗಳು ವಿಸಿಲ್ ಬರುತ್ತೆ ಕಣ. He is looking so very good. ಫಸ್ಟ್ ನಾನೇ ಎಂಟ್ರಿ ಆಗಿದ್ದೆ ಬರೋದು. ಇವ್ರು ಯಾಕೋ ಈಗ ವಿಷಯ ಗೊತ್ತಾ, ನಾನು ಹೇಳ್ತೀನಿ, ನೀವೊಂದು ಸ್ಕಿಟ್ ಮಾಡಿ ಸಪ್ರೇಟ್ ಆಗಿ, ನಾವು ಆಮೇಲೆ ಮಾಡ್ತೀವಿ. ನಿಮ್ಗೆ ಇದೇ ಕೆಲಸ ಅಲ್ಲ. ನಾವು ನೆನ್ನೆ ಇಲ್ಲಿ ಗೆಣಸ್ಕೀಲಿ ಪ್ರಾಕ್ಟೀಸ್ ಮಾಡಿದ್ವು, ನಮ್ ಸ್ಕಿಟ್ ತೋರಿಸ್ಬಿಟ್ವಿ. ನಿಮ್ದಲ್ಲ. ತರುಣ್ ಸುಧೀರ್ ಹೇಗ್ ಬೇಕಾದ್ರೂ ಮಾತಾಡ್ತಾರೆ. ನೀನೆಲ್ಲ ವಿಡಿಯೋ ಮಾಡಿ ಎಲ್ಲ ಮಾಡು. ತರುಣ್ ಸರ್, ನಿಶ್ಚಿಕಾ ನಾಯ್ಡು. ಇದು ದಾವಣಿಯಲ್ಲಿ ಲಾಲಿ ನೀವ್ ಯಾರು? ಜೂನಿಯರ್ ತರುಣ್ ಸುಧೀರ್ ಸರ್. ಇದೊಂದು ಮಿಸ್ ಆಯ್ತು. ತರುಣ್ ಸರ್ದು ಜುಟ್ಟು ಸರಿ ಮಾಡ್ತಾ ಇದ್ದಾರೆ. ಅಂಡ್ ನಯನ ಮ್ಯಾಮ್ ಅಲ್ಲ, ಯಾರು ಅನುಶ್ರೀ ಅವರೇ ಖುದ್ದಾಗಿ ನಿಂತು ಮಾಡಿಸ್ತಿದ್ದಾರೆ. ನಿಶ್ವಿಕಾ ನಾಯ್ಡು ಅವ್ರಿಗೆ ಈ ನಾಯಿ ಹಿಡಿಯೋನ್ ಬಂದ್ಬಿಟ್ಟು ನೇಲ್ ಪಾಲಿಶ್ ಹಚ್ತಾ ಇದ್ದಾನೆ. ಆ ನೇಲ್ ಪಾಲಿಶ್ ಎಂದ್ರಲ್ಲಿ ಹಚ್ತಿದ್ದಾನೆ ಅಂದ್ರೆ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ನಾನು. ಯಾವಾಗಾದ್ರೂ ನಿಮ್ಗೆ ನೈಲ್ ಪಾಲಿಶ್ ಇಲ್ಲದೆ ಇದ್ದಾಗ
ಐಲೈನರ್ ಇದ್ರೆ ಅದನ್ನ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಲ್ಕೊಂಡಿದ್ದಾನೆ. ಇಲ್ಲಿ ಸುರಸುಂದರ ರಮೇಶ್ ಸರ್ ನೀವೇನಿಲ್ಲ ನೋಡಿ, ನೀವ್ ನೋಡಿ ತರುಣ ಇದು ಬಲೂನ. ಇಲ್ಲೊಂದು ಪಿನ್ ಸಾಕೋಣ. ಇಂಥ ಫ್ರೆಂಡ್ಸ್ ಸಿಗಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ಈಸ್ ನಾಟ್ ಫ್ರೆಂಡ್ ಯಾ ಅಮ್ಮ. ಹಂಗಲ್ಲ, ಒಂದ್ ನಿಮಿಷ ಇದನ್ನ ಕಟ್ ಮಾಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.